ಖೇಲೋ BSNDP ಸಂಘಟನೆಯವರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆಯನ್ನು ಮಹಾತ್ಮರು ಮತ್ತು ಶರಣರ ಹೆಸರ ಮೇಲೆ ಜ್ಯೋತಿಯಿಂದ ಪ್ರಾರಂಭ ಮಾಡಿ ಯುವಕರಲ್ಲಿ ಒಂದು ಉತ್ಸಾಹ ತುಂಬುವಂಥ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರಂತ ಸಾರಿದ್ದು, ಆ ಒಂದು ಗುರುವಿನ ಹೆಸರ ಮೇಲೆ ಈ ಒಂದು ಸಂಘಟನೆ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತದಂದ್ರೆ ತುಂಬ ಹೆಮ್ಮೆಯ ವಿಷಯ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಉತ್ಸಾಹಕರು ಮತ್ತು ಗಣ್ಯರು ಈ ಒಂದು ಕ್ರೀಡಾ ಜ್ಯೋತಿ ಉದ್ಘಾಟನೆ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಕ್ರೀಡಾ ಜ್ಯೋತಿ ಪ್ರಾರಂಭದಿಂದ ಮುಗಿವರೆಗೂ ಇದೇ ಥರ ಉತ್ಸಾಹದಿಂದ ಇಡೀ ರಾಜ್ಯ ತುಂಬ ಬೆಳೆದು ದೇಶವ್ಯಾಪಿ ಹಬ್ಬಬೇಕನ್ನುವುದು ನಮ್ಮ ಒಂದು ಅಭಿಪ್ರಾಯ. ಕ್ರಿಕೆಟ್ ಅಷ್ಟೇ ಅಲ್ಲ, ಕ್ರೀಡೆ ಎಂಬುದು ಪ್ರತಿಯೊಬ್ಬ ಜೀವನದ ಆಧಾರ. ನಾವು ಹುಟ್ಟುಟ್ಟಲೇ ಯಾವುದೋ ಒಂದು ಕ್ರೀಡೆಯಲ್ಲಿ ಆಡುತ್ತಾ ಬೆಳೆದಿದ್ದೇವೆ. ಆದರೆ ಕ್ರೀಡೆಗಳ ಹೆಸರು ಬೇರೆ ಬೇರೆ ಇರ್ಬೋದು. ಈ ಕ್ರಿಕೆಟ್ ಎಂಬುದು 1478ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಪ್ರಾರಂಭವಾಗಿ ಇವತ್ತು ಇಡೀ ಜಗತ್ತು ಮೆಚ್ಚುವಂಥ ಅಚ್ಚುಮೆಚ್ಚಿನ ಆಟವಾಗಿದೆ. ನಮ್ಮ ಭಾರತೀಯರು ದೇಶ ಆಟ ಆದಂಥ ನಮ್ಮ ಅದಕ್ಕಿಂತಲೂ ಜಾಸ್ತಿ ನಮ್ಮ ಈ ಕ್ರಿಕೆಟವನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರತಿಯೊಂದು ದೇಶದಲ್ಲಿ ಕ್ರಿಕೆಟ್ ಎಂಬುದು ಒಂದು ಭಾಳ ಪ್ರೀತಿಯ ಪಾತ್ರವಾದಂಥ ಆಟ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಭಾವನೆಗಳು, ನಮ್ಮೆಲ್ಲರ ಜೋಡಿ ನಮ್ಮ ಭಾವನೆಗಳು ಹೇಗಿರಬೇಕಂದ್ರೆ ಆ ಕ್ರಿಕೆಟ್ ಜೊತೆ, ಆಟದ ಜೊತೆ ಭಾವನಾತ್ಮಕವಾಗಿ ಕೂಡಿರಬೇಕು. ಭಾವನೆಗಳು ಸಾವಿರಾರು ಇರುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದೇ ಭಾವನೆಗಳಿರೋರು ಸಹಿತ ಮನುಷ್ಯನಲ್ಲಿ ಅತಿ ಪ್ರಮುಖವಾದಂಥ 2 ಭಾವನೆಗಳನ್ನು ನಾವು ಬಿಟ್ಟಾಗ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಬೆಳೆಯಲು ಸಾಧ್ಯ. ಆ 2 ಭಾವನೆ ಯಾವುದಂದರೆ, ಒಂದು ನಾನು, ಇನ್ನೊಂದು ನನ್ನದು. ನನ್ನಿಂದ ಮತ್ತು ನಾನು ಎಂಬ ಅಹಂಕಾರ ಬಿಟ್ಟಾಗ ಪ್ರತಿ ಕ್ಷೇತ್ರದಲ್ಲಿ ನಾವು ಬೆಳೆಯಲು ಸಾಧ್ಯ. ಇಲ್ಲಿ ನೆರೆದಂಥ ಲೀಡರ್ಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಇವತ್ತು ಯಾರೂ ಇವರು ಶ್ರಮ ಇಲ್ಲದೇ ಬೆಳೆದು ಬಂದು ನಿಂತವರಲ್ಲ. ಇವತ್ತಿನ ಈ ಜಗತ್ತಿನಲ್ಲಿ ಯಾವುದೇ ಒಂದು ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹಿತ ಅವನು ಬಿದ್ದು ಎದ್ದು ಸಮಾಜದ ಎಲ್ಲ ಮುಖಗಳನ್ನು ನೋಡಿ ತನ್ನತನವನ್ನು ಬಿಡದೆ ತಾನಾಗಿ ಜನಗಳ ಮಾತಿಗೆ ಕಿವಿಗೊಡದೆ ಪ್ರಯತ್ನಶೀಲರಾಗಿ ಯಾರು ಮುಂದುವರೆದಿದ್ದಾರೋ ಅವರು ಜೀವನದಲ್ಲಿ ಒಂದಿಲ್ಲ ಒಂದು ಜದಲ್ಲಿ ಸಾಧನೆ ಮಾಡಿದ್ದಾರೆ. ವಿಶೇಷವಾಗಿ ಕ್ರಿಕೆಟ್ ಒಂದು ಸಾಮೂಹಿಕ ಕ್ರೀಡೆ. ಈ ಸಾಮೂಹಿಕದಲ್ಲಿ ತನ್ನತನವನ್ನು ಸಿಂಗಲ್ ಆಗಿನೂ ಗುರುತಿಸಿಕೊಳ್ಳುವಂಥ ಒಂದು ಕ್ರೀಡೆ ಅಂದರೆ ಅದು ಕ್ರಿಕೆಟು. 10ರಲ್ಲಿ 11 ಕೂಡಿದಾಗ ಒಬ್ಬರಿಂದ ಕ್ರಿಕೆಟ್ ಗೆದೆಯಲ್ಲ ಆಗೋದಿಲ್ಲ, ಆದರೆ ಸಮ ಇಲ್ಲದೇ ಕ್ರಿಕೆಟ್ ಆಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಜೀವನದಲ್ಲಿ ಸಮೂಹಜೀವಿಗಳಾಗಿ ಎಲ್ಲರೂ ಆ ಕ್ರಿಕೆಟ್ ಪಂದ್ಯದಿಂದ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದಾಗಿ ಸಂತೋಷ ಪಡುತ್ತಾ ಮತ್ತೊಮ್ಮೆ ಇದು ಯಶಸ್ವಿಯಾಗಿ ಬೆಳೀಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.